ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಾನಿವತ್ತು ಕಬ್ಬಾಳಿಗೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಕಬ್ಬಾಳ್ ದೇವಸ್ಥಾನ ಮತ್ತು ಅದ್ರ ಬ್ಯಾಕ್ ಸೈಡ್ ಇರೋ ಕಬ್ಬಾಳ್ ಬೆಟ್ಟ. ಸಿಕ್ಕಾಪಟ್ಟೆ ಜನ ಇದ್ರು. ಕ್ಯೂ ಸಿಸ್ಟಮ್ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ತುಂಬ ಜನ ಸೇರಿದ್ರು ದೇವಸ್ಥಾನಕ್ಕೆ. ಆ್ಯಂಡ್ ನಾನು ನೆಕ್ಸ್ಟ್ ಹೋಗ್ತಾ ಇರೋದು ನನ್ನ ಫ್ರೆಂಡ್ ಕಾವ್ಯ ಇದ್ದಾಳಲ್ಲ, ಸೊ ಧರ್ಮಸ್ಥಳದಲ್ಲಿ ಅವಳದು ಮದುವೆ ಆಗಿತ್ತು. ಅದಾದ ಮೇಲೆ ಕಬ್ಬಾಳಲ್ಲಿ ಬೀಗ್ರೂಟ ಇಟ್ಕೊಂಡಿದ್ರು. ಬೆಸ್ಟ್ ಫ್ರೆಂಡ್ ಬೇರೆ ಅಲ್ವಾ, ಅದು ಅಲ್ಲದೆ ಅವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ ನಾನು ಇದಕ್ಕೂ ಕೂಡ ಅಟೆಂಡ್ ಆಗಿದ್ದೆ. ಮಹಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವರು ಬರೋದಕ್ಕಾಗಿಲ್ಲ. ನನ್ನ ಮಗ ನಂಗೆ ಗಂಡ್ಮಕ್ಳ ಹತ್ರ ಬರ್ತಾನೆ. ಲಿಶು ಅವ್ನಿಗಿನ್ನೂ ಬರೋಲ್ಲ ಕಣೋ ಮಾತಾಡಕ್ಕೆ. ಹೆಣ್ಣಿನ ಕಡೆಯಿಂದ ಬಸ್ ಮಾಡಿದ್ರು. ಸೊ ಹಾಗಾಗಿ ನಾನು ರಾಮನಗರದಲ್ಲಿ ಬಸ್ ಹತ್ಕೊಂಡೆ. ಬೆಂಗಳೂರಿಂದ ಬಸ್ ಮಾಡಿದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆನೇ ಬಸ್ಸಲ್ಲಿ ಬಂದೆ. ಆ್ಯಂಡ್ ನಾವು ಬಂದಾಗ ಗಂಡು ಹೆಣ್ಣನ್ನ ರಿಸೆಪ್ಷನ್ಗೆ ಅಂತ ನಿಲ್ಲಿಸಿದ್ರು. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ರು. ಆ್ಯಂಡ್ ನಾನು ಕೂಡ ಫ್ರೆಂಡಲ್ಲೇ ಕೂತಿದ್ದೆ. ಸೊ ಲಿಶಾಂತ್ ನೋಡ್ತಾ ಇದ್ದೆ ಯಾರು ಇವರು ಏನು ಅಂತ ಹೇಳಿ. ಇವತ್ತು ಹೋಲ್ ಡೇ ಲಿಶಾಂತ್ನ ನಾನು ಒಬ್ಬಳೇ ಮ್ಯಾನೇಜ್ ಮಾಡೋದಿತ್ತು. ಸೊ ತುಂಬ ಕಷ್ಟ ಆಯಿತು. ಕೆಲವೊಂದು ಫಂಕ್ಷನ್ಸ್ಗೆ ಹಸ್ಬೆಂಡ್ ಜೊತೆ ಹೋದ್ರೇ ಚಂದ ಅಂತ ಅನಿಸುತ್ತೆ. ನನಗೆ ಯಾಕೋ ಗೊತ್ತಿಲ್ಲ, ಅವತ್ತು ಆ ಥರ ಅನ್ನಿಸ್ತು. ಸೊ ಮಹಿಗೆ ಏನಾದರೂ ವರ್ಕ್ ಇಲ್ಲ ಅಂತ ಅಂದಿದ್ದಿದ್ರೆ ಅವರು ನನ್ನ ಜೊತೆ ಬರ್ತಾಯಿದ್ರು. ಸೊ ಜೊತೇಲಿ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೂ ಅನ್ನಿಸ್ತು. ಆ್ಯಂಡ್ ಲಿಶಾಂತ್ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ. ಅಂದರೆ ಹೊಸಬ್ರು ಯಾರಾದರೂ ನೋಡಿದ್ರೆ ಅವನು ಸಡನ್ನಾಗಿ ಹೋಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಅದಾದಮೇಲೆ ಅವನು ಅವ್ರ ಜೊತೆ ಅಡ್ಜಸ್ಟ್ ಆಗ್ತಾನೆ. ಸೊ ಇಲ್ಲೂ ಅದೇ ರೀತಿಯೇ ಆಗ್ತಾಯಿತ್ತು. ಆ್ಯಂಡ್ ನಾನು ಒಬ್ಬಳೇ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇಲ್ಲಿ ವೈಟ್ ಬರುತ್ತೆ, ಅಲ್ಲಿ ರೆಡ್. ನೆಕ್ಸ್ಟು ನಾವು ಬಂದಿದ್ದು ಊಟ ಮಾಡೋಣ ಅಂತ ಹೇಳಿ. ನಾನು ಫಸ್ಟ್ ಪಂತಿಗೆ ಹೋಗಬೇಕಾಗಿತ್ತು, ಬಟ್ ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಕೊನೆ ಪಂತಿಲಿ ಕೂತಿದ್ದೆ. ಕೊನೆ ಪಂತಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ಇರುತ್ತೆ ಕೆಲವೊಂದು ಇರೋದಿಲ್ಲ. ಬಟ್ ನನ್ನ ಮಗ ತುಂಬ ಲಕ್ಕಿ, ಮಟನ್ ಬಿರಿಯಾನಿ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ನಾನು ಒಂದು ತುತ್ತು ತಿಂದಿದ್ದೆ. ಸೊ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಆದರೆ ನಮಗೆ ಬಿರಿಯಾನಿ ಇರಲಿಲ್ಲ, ಅದೊಂದು ಬೇಜಾರಾಯಿತು. ಊಟ ಮಾಡಲು ಸುಮ್ಮನೆ ನಾನು ಕೊಡಲ್ವಲ್ಲ, ಈಗ ಕಾರ್ ನಾನು ತಗೊಂಡೆ. ಬೇಡ, ನೀವು ಮಾಡ್ಕೊಬರೋಗಿ, ಹೋಗಿ ಊಟ ಮಾಡ್ಕೊಬರೋಗಿ. ಚೆನ್ನಾಗಿ ಚಿಕನ್ ಮತ್ತೆ ಎಲ್ಲಿ ಕುತ್ಕೋತ್ಯಾ? ಕುತ್ಕೋ. ಬನ್ನಿ ಈಗ. ಇಲ್ಲ ಅಂಕಲ್, ಊಟ ಮಾಡ್ಕೊಬರೋಗಿ. ಬೇಡ ಅಲ್ಲ, ಬೇಡ ಬನ್ನಿ. ಕಾವ್ಯರ್ ಫ್ಯಾಮಿಲಿ ನನ್ನ ಏನಕ್ಕೆ ಕರೀತಾ ಇದ್ರು ಅಂತ ಹೇಳಿದ್ರೆ, ನಾನು ಲಿಶಾಂತ್ನ ಇಟ್ಕೊಂಡು ಸರಿಯಾಗಿ ಊಟ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅವರು ನೀನೇನು ತಿಂದಿರಲ್ಲ ಅಂತ ನನಗೆ ಗೊತ್ತು, ಬಾ ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಊಟ ಮಾಡು ಅಂತ ಹೇಳಿ ಹಿಂಸೆ ಮಾಡಿ ಮತ್ತೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಇನ್ನೊಂದು ಸಲ ಊಟ ಮಾಡಿಸ್ಕೊಂಡು ಮತ್ತೆ ರೂಮ್ ಕಡೆ ಕರ್ಕೊಂಡು ಬಂದರು. ಸೊ ಇಲ್ಲೆಲ್ಲ ಅವ್ರು ಪ್ಯಾಕಪ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ನಮ್ಮ ಮನೆಗಳಿಗೆ. ಎಲ್ಲ ಮುಗೀತು. ಲಾಸ್ಟ್ ಕೊನೆಯದಾಗಿ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆ? 6 ಗಂಟೆ ಹತ್ತತ್ರ ನೋಡಿ. ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ ನಾನು. ನನ್ನ ಮದುವೆಲ್ಲ ಅಷ್ಟೇ ಬಂದ್ಲು, ಹೊರಟೋದ್ಲು ಫೋಟೋ ತೆಗೆಸ್ಕೊಂಡು. ನೆರವಿಗೆ ಬಂದಿರಲಿಲ್ಲ ಅಲ್ಲ, ಕೆಲಸ ಇತ್ತು ಅಂತೇಳಿ. ನೋಡಿ, ನೀನು ಗ್ರೇಟಾ ನಾನು ಗ್ರೇಟಾ? ನಾನೇ ಗ್ರೇಟ್. ಅವಾರ್ಡ್ ಕೊಡ್ಸೋಣ ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಕಂತ. ಏನಪ್ಪ ಬಾಬಾ. ಸೇಮ್ ಈಗ ಮಾಡಿದ್ರು.
ಹಾಂ ಕಬ್ಬಾಳಿಂದ ನಾನು ರಾಮನಗರ ಬರೋಷ್ಟರಲ್ಲಿ ಸಂಜೆ 7 ಗಂಟೆನೇ ಆಗೋಯ್ತು. ಸಂಜೆ ಅಲ್ಲ, ಇದು ರಾತ್ರಿನೇ ಅಂತ ಅಂದ್ಕೊಳ್ಳಿ. ಸೊ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಮುಂಬೈ ಚಾಟ್ಸ್ಗೆ ಬಂದಿದ್ವಿ. ಸೊ ಮಹಿ ಕರ್ಕೊಂಡು ಬಂದಿದ್ರು. ಚಳಿ ಬೇರೆ ಆಗ್ತಾಯಿತ್ತು. ಬಿಸಿ ಬಿಸಿದಾಗಿ ಏನಾದರೂ ತಿನ್ನಬೇಕು, ಟೀ ಕಾಫಿ ಅದ್ರ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಸೊ ಹಂಗಾಗಿ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ ಮುಂಬೈ ಚಾಟ್ಸ್ಗೆ. ನನಗೆ ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದನ್ನು ಆರ್ಡರ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗೂ ಇತ್ತು ಟೇಸ್ಟ್ ವೈಸು. ಇವತ್ತೆಲ್ಲ ತುಂಬ ಟ್ರಾವೆಲ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಹಾಗೆ ನಿದ್ದೆ ಕೂಡ ಬರ್ತಾ ಇತ್ತು. ಸೊ ಮಹಿ ಲಿಶಾಂತ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಯಾಕಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ನು ನನ್ನ ಜೊತೆನೇ ಇದ್ದ. ಮನೇಲಿದ್ದರೆ ಏನೂ ಆ ಥರ ಅನ್ಸೋದಿಲ್ಲ, ಬಟ್ ಹೊರಗಡೆ ಹೋದಾಗ ಅವನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ ನಾನೊಬ್ಬಳೇ. ಸೊ ಅದನ್ನು ಅವ್ರ ಜೊತೆ ಹೇಳ್ತಾ ಇದ್ದೆ. ಅವರು ಕೂಡ ನಾನು ನಿನ್ನ ಮಿಸ್ ಮಾಡಿಕೊಂಡೆ ಮಗನೇ ಅಂತ ಹೇಳಿ ಅವನಿಗೆ ಮುದ್ದು ಮಾಡ್ತಾಯಿದ್ರು. ಸೊ ಏನೇ ಆಗಲಿ ಮಕ್ಕಳನ್ನ ಒಬ್ಬೊಬ್ಬರೇ ಪೇರೆಂಟ್ಸ್ದು ಕರ್ಕೊಂಡೋಗಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಜೊತೆಲಿ ಯಾರಾದರೂ ಇರಬೇಕು. ಯಾಕಂದರೆ ನನ್ನ ಮಗ ಏನಾದರೂ ಒಂದು ಆಟ ಸಾಮಾನು ನೋಡೋಂಗಿಲ್ಲ, ಅಮ್ಮ ಅದು ಅಮ್ಮ ಇದು ಅಂತ ಹೇಳಿ ಎಲ್ಲನೂ ತೆಗೆಸ್ಕೊಳ್ತಾ ಇದ್ದ ನನ್ನ ಹತ್ರ. ಒಂದು ಕಾರ್ ತೊಗೊಳೋದಾಗಿರ್ಬೋದು, ಬಲೂನ್ ತೊಗೊಳೋದಾಗಿರ್ಬೋದು, ಹಿಂಸೆ ಮಾಡಿ ತೆಗೆಸ್ಕೊಂಡ. ನಾನು ಕೊಡಿಸಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ ಮಕ್ಳದ್ದು ಏನು ಅಳೋದು. ಸೊ ಎಲ್ಲರ ಮುಂದೆ ಹೇಳ್ತಾನಲ್ಲ ಅಂತ ಹೇಳಿ ಕೊಡಿಸ್ತಾ ಇದ್ದೆ. ಆ್ಯಂಡ್ ಕೊಡಿಸಿರೋ ತಕ್ಕನಾಗೆ ಅದನ್ನು ಮನೆಗೂ ತಗೊಂಡು ಬರಲಿಲ್ಲ ಅವನು. ಅದನ್ನು ಅಲ್ಲೇ ಹಾಳು ಮಾಡಿ ಅಲ್ಲೇ ಬಿಸಾಡಿ ಎಲ್ಲ ಮಾಡಾಯಿತು. ಸೊ ಸುಮ್ಮನೆ ದುಡ್ಡು ವೇಸ್ಟು. ನಾನು ಅವ್ರ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದೆ, ಹಿಂಗೆ ಮಾಡ್ದ ಅವನು ನನ್ನ ಹತ್ರ ಅಂತ ಹೇಳಿ. ಸೊ ಅವರು ಕೂಡ ನಗ್ತಾಯಿದ್ರು. ಫೈನಲಿ ಸ್ಯಾಂಡ್ವಿಚ್ ಬಂತು, ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ನಾನು ಇವತ್ತು ರಾತ್ರಿ ಊಟಕ್ಕೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಚಪಾತಿ. ಸೊ ಇವಾಗ ಒಗ್ಗರಣೆಗೆ ನಾನು ಬೆಣ್ಣೆ, ಎಣ್ಣೆ ಆ್ಯಂಡ್ ಈರುಳ್ಳಿ, ಚಕ್ಕೆ ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತಾ ಇದ್ದ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಸಣ್ಣ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೆಟೊ ಎಲ್ಲ ಬೆಂದ ಮೇಲೆ ಈ ಸ್ಪೈಸಸ್ನ ಹಾಕೊಳ್ಳೋಣ. ಒಂದು ಅರಿಶಿನ, ಅಡುಗೆ ಅರಿಶಿನ ಸ್ವಲ್ಪ, ಆ್ಯಂಡ್ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಖಾರ ಆಗುತ್ತೆ ಲಿಶಾಂತ್ಗೆ ಅಂತ ಹೇಳಿ. ಆ್ಯಂಡ್ ಗರಂ ಮಸಾಲ ಇದು ಸ್ವಲ್ಪ, ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪಾಲಕ್ಕು ಆ್ಯಂಡ್ ಬೆಳ್ಳುಳ್ಳಿ, ಕ್ಯಾಶ್ಯೂ ಅಂದರೆ ಗೋಡಂಬಿ, ಹಾಗೆ ಮೆಣಸಿನ್ಕಾಯಿ ಒಂದೇ ಒಂದನ್ನು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಆಗುತ್ತೆ ಲಿಶಾಂತ್ಗೆ ಅಂತ ಹೇಳಿ. ಸೊ ನಿಮಗೆ ಸ್ಪೈಸಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಇಷ್ಟನ್ನು ನಾನು ಬೇಯಿಸ್ಬಿಟ್ಟು ಒಂದೆರಡು ಕುದಿ ಬಂದ ತಕ್ಷಣ ಆಫ್ ಮಾಡಿ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ. ಇವಾಗ ಇದನ್ನು ಆ್ಯಡ್ ಮಾಡೋಣ. ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ನೀವು ಒಗ್ಗರಣೆ ಮಾಡಬೇಕಾದ್ರೇ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಲಾಸ್ಟಲ್ಲೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಘಮ ಚೆನ್ನಾಗಿ ಬರುತ್ತೆ ಕಸೂರಿ ಮೇಥಿದು. ಸೊ ಹಾಗಾಗಿ ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಕುದಿ ಬರ್ತಿದ್ದಂಗೆ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಡೈರೆಕ್ಟಾಗಿ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಬೆಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ ಅದಾದಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವಾಗ ಮಸಾಲೆ ಕುದೀತಾ ಇದೆ. ನಾನಿವಾಗ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ದಪ್ಪದಾಗೂ ಪನ್ನೀರನ್ನ ಕಟ್ ಮಾಡ್ಕೊಳ್ಬೋದು. ನಾನು ತುಂಬ ಸಣ್ಣ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಬೈಟಲ್ಲೂ ಪನ್ನೀರ್ ಸಿಗಲಿ ಅಂತ ಹೇಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಪನ್ನೀರನ್ನ ಸ್ವಲ್ಪ ಶಾಲೋ ಫ್ರೈ ಮಾಡಿ ಬೆಣ್ಣೆಲಿ, ಅದಾದಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಸ್ವಲ್ಪ ತುಂಬ ಸಣ್ಣ ಇದೆ ಅಲ್ವಾ ಕ್ಯೂಬ್ಸು. ಸೊ ಹಾಗಾಗಿ ಶಾಲೋ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಒಡೆದೋಗ್ಬಿಡುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಯಲಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಬಿಡ್ತೀನಿ ಈಗಲೇ. ನಾನು ಯಾವಾಗಲೂ ಲಾಸ್ಟಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದೆರಡು ನಿಮಿಷ ಇದು ಕುದಿ ಬರಲಿ ಫ್ರೆಂಡ್ಸ್. ಇವಾಗ ಲಾಸ್ಟಲ್ಲಿ ನಾನು ಆಲ್ರೆಡಿ ಮೊದಲೇ ಬೆಣ್ಣೆ ಆ್ಯಡ್ ಮಾಡಿದ್ದೆ, ಕೊನೆಯದಾಗೂ ನಾನು ಬೆಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದೆರಡು ನಿಮಿಷ ಇದು ಬೇಯೋದಕ್ಕೆ ಬಿಟ್ಬಿಡೋಣ. ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಲಕ್ ಪನ್ನೀರ್ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳಿ. ಇದನ್ನು ನಾನು ಜಾಸ್ತಿ ಇಷ್ಟಪಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಉಡುಪಿ ಹೋಟೆಲಲ್ಲಿ ನಾನು ಇದನ್ನು ಟ್ರೈ ಮಾಡಿದ್ದೆ ಪಾಲಕ್ ಪನ್ನೀರು. ಅದಾದಮೇಲೆ ಮನೇಲೇ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಈ ರೆಸಿಪಿನ ಕಲಿತು ಯಾವಾಗಲೂ ಆಲ್ಮೋಸ್ಟ್ ನಾನು ಇದನ್ನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.